ವರ್ಷ ವರ್ಷ ನಾವು ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ತುಳಸಿ ವಿವಾಹನ ವಿಜೃಂಭಣೆಯಿಂದ ಕುಟುಂಬದವರೆಲ್ಲ ಸೇರಿ ಖುಷಿಯಿಂದ ಆಚರಿಸ್ತೀವಿ. ವರ್ಷ ವರ್ಷ ಮಾಡೋದ್ರಿಂದ ನಮಗೂ ಏನೋ ಮನಸ್ಸಲ್ಲಿ ಖುಷಿನೂ ಇರುತ್ತೆ, ಮಕ್ಕಳಿಗೂ ಅದ್ರ ಆಚರಣೆ ಬಗ್ಗೆ ತಿಳುವಳಿಕೆ ಬರುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಏನು ಎತ್ತ ಅಂತ ನಮಗೆ ಹೇಳ್ಕೊಡೋಕೆ ಒಂದು ಅವಕಾಶನೂ ಆಗುತ್ತೆ. ಮತ್ತು ಅದು ಒಂಥರ ವಿಶೇಷವಾಗಿ ನಾವು ಚೆನ್ನಾಗಿ ಕುಟುಂಬ ಸಮೇತವಾಗಿ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಿದೆ, ಮುಂದೆ ಆಗುತ್ತೆ. ಅದೇ ಇವತ್ತು ವಿಶೇಷ ಅಂದರೆ ನಮ್ಮದ್ರಲ್ಲಿ ಅವಲಕ್ಕಿ ಬೆಲ್ಲ ಹಾಕಿ ಅದನ್ನು ನೈವೇದ್ಯಕ್ಕೆ ಇಡ್ತೀವಿ. ಮತ್ತು ತುಳಸಿಗೆ ಎಲ್ಲ ಹೂವು ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಹತ್ತಿದ್ದು ಅದೊಂದು ಅಲಂಕಾರ, ಅದೊಂದು ವಿಶೇಷವಾಗಿದೆ. ಮತ್ತು ಅದಕ್ಕೆ ನೆಲ್ಲಿಕಾಯ್ದು ಮತ್ತು ಹುಣಸೆ ಹಣ್ಣಿನ ಎರಡನ್ನ ಕೊಂಬೆನ ಅದಕ್ಕೆ ಹಾಕಿ ಪೂಜೆ ಮಾಡ್ತೀವಿ. ಬಂದವರಿಗೆ 4-5 ಜನ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಖುಷಿಯಿಂದ ಕಳಿಸ್ತೀವಿ. ನಾರಾಯಣ ಸ್ವರೂಪ ಅಂತಾನು ಪೂಜೆ ಮಾಡ್ತೀವಿ. ಮತ್ತೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣನೇ ಸ್ನಾನ ಆದ ತಕ್ಷಣ ನಮ್ದು ತುಳಸಿ ಪೂಜೆ ಇರುತ್ತೆ ಯಾವಾಗಲೂ. ಮತ್ತೆ ತುಳಸಿ ಆಗಲಿ ನೆಲ್ಲಿ ಆಗಲಿ ಅದ್ರಲ್ಲಿ ಹಾಕೋದು, ಮತ್ತೆ ಹುಣಸೆ ಆಗಲಿ ಮೂರು ಕೂಡ ನಾವು ಔಷಧಿ ರೂಪದಲ್ಲೂ ಉಪಯೋಗಿಸ್ತೀವಿ. ತುಳಸಿ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತು, ಮಕ್ಕಳಿಗೆ ಕೆಮ್ಮಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸ್ತಾರೆ. ತುಳಸಿ ಎಲೆನ ಸಾಮಾನ್ಯವಾಗಿ ಗಿಡದಲ್ಲಿ ತುಳಸಿ ಕಟ್ಟೆ ಇರೋದು ಎಲೆನ ಯಾರು ಕೀಳಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಆಗಿ ಪಾಟಲ್ಲಿ ಹಾಕೊಬಹುದು ತುಳಸಿ ಗಿಡನ. ಇದು ವಿಶೇಷ ಅಂದ್ರೆ ಅದೇ ತುಳಸಿದು ಗಾಳಿ ಆ ಕಡೆ ಈ ಕಡೆ ನಮಗೆ ಬರ್ತಾ ಇದ್ದಷ್ಟು ಒಳ್ಳೆಯದು ಅಂತಾರೆ. ಇದು ಹಳೆ ಮುಂಚಿಂದಾನು ನಮ್ಮ ತಾಯಿ ತಂದೆಯವರು ಅವರ ಅಜ್ಜ ಎಲ್ಲ ಹೇಳ್ಕೊಂಡು ಬಂದಂಗೆ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ವೀಣಾ ಅಂತ ನನ್ನ ಹೆಸರು, ವೀಣಾ ಅಂತ ನನ್ನ ಹೆಸರು. ನಮ್ಮ ಮನೆಯವ್ರು ಗಣೇಶ, ಮಕ್ಕಳು, ಮತ್ತೆ ಇವರು ನಮ್ಗೆ ಅದೇ ಅಂತೀವಲ್ಲ ಹಬ್ಬಕ್ಕೆ ಬಂದಿದ್ದಾರೆ. ಇವರು ಒಬ್ರು ವಿಶೇಷ ಈ ಸಲ ಈ ಹಬ್ಬಕ್ಕೆ ನಮಗೆ ಅತಿಥಿಗಳು. ಇವ್ರಿಗೂ ಕೂಡ ಈಗ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತೀವಿ. ಮುಂದಿನ ವರ್ಷನೂ ಬರ್ಲಿ ಅನ್ಕೊಂತೀವಿ. ಬರ್ರಿ ಖುಷಿ ಆಯ್ತು ನೀವು ಬಂದಿದ್ದು ಕೂಡ. ಇನ್ನು ಖುಷಿಯಿಂದಾನೇ ಆಚರಿಸ್ತಾ ಇದೀವಿ ವಿವಾಹನ. ನಾವು ಬಸವೇಶ್ವರ ನಗರದಲ್ಲಿರೋದು. 3 ಜನ ನನ್ನ ಮಕ್ಕಳು. ದೊಡ್ಡವಳು ಖುಷಿ ಅಂತ, ಮಗ ಕುಶಾಲ್, 3ನೇ ಮಗಳು ಗೌರಿ ಅಂತ.